ಹೌದು ಗುರುಗಳೇ, ನಾನು ನೆಮ್ಮದಿ ಹುಡ್ಕೊಂಡೆ ಬಂದಿದ್ದು. ಆದ್ರೆ ನಿಮಗ್ ಹೇಗ್ ಗೊತ್ತಾಯ್ತು? ತಪ್ಪಾಯ್ತು ಗುರುಗಳೇ, ನೀವ್ ಯಾರು ಅಂತ ಗೊತ್ತಾಗ್ದೆ ನಿಮಗ್ ಭಿಕ್ಷೆ ಹಾಕಕ್ ಬಂದ್ಬಿಟ್ಟು. ಇಲ್ಲಿ ಎಲ್ಲರೂ ಭಿಕ್ಷುಕರೇ ತಾಯಿ. ಆದರೆ ಭಿಕ್ಷೆಯ ರೀತಿ ಹಲವು ವಿಧ. ಯಾರು ಅಂತ ಗೊತ್ತಾಗಿಲ್ಲ. ನಾನು ಯಾವತ್ತೂ ನಿಮ್ಮನ್ನ ನೋಡಿದ್ದೇ ನೆನಪಿಲ್ಲ. ನಾನು ಯಾರು ಅನ್ನೋದು ಅಪ್ರಸ್ತುತ. ಬದಲಾಗಿ ನೀನು ಅರಸಿ ಬಂದ ಪ್ರಶ್ನೆಗಳಿಗೆಲ್ಲ ಉತ್ತರ ಸಿಕ್ಕತ್ತಾ? ಅದರಿಂದ ಭವಿಷ್ಯದಲ್ಲಿ ನಿನಗೆ ನೆಮ್ಮದಿ ಸಿಕ್ಕತ್ತಾ? ಇದು ಪ್ರಸ್ತುತ. ನನ್ನ ಮಗನ ವಿಷಯದಲ್ಲಿ ನಾನು ತುಂಬಾ ನೊಂದಿದ್ದೀನಿ ಗುರುಗಳೇ. ಅವನ್ ಹೇಗಿದ್ದಾನೆ? ಆರಾಮಾಗಿದ್ದಾನಲ್ವಾ? ಶಿಲೆ ಶಿಲ್ಪವಾಗಬೇಕಾದ್ರೆ ಚಿಂತೆಗೆ ಜಾಗ ಇರಬಾರ್ದು ತಾಯಿ. ಅದೇನು ನಂಗೆ ಅರ್ಥನೇ ಆಗ್ತಾ ಇಲ್ಲ. ನೀವು ನನ್ನ ಮಗನ ಬಗ್ಗೆ ಹೇಳಿ. ನನ್ನ ಮಗ ಯಾವಾಗ ಮನೆಗೆ ಬರ್ತಾನೆ? ತಾಯಿ, ಅದು ಕಾಲನಿರ್ಣಯ. ಆದರೆ ನಿನ್ನ ಮಗನ ಬಗ್ಗೆ ಯಾವ ಅಂಜಿಕೆಯೂ ಬೇಡ. ಅವನ ಜೀವನದಲ್ಲಿ ಅವನ ಬಗ್ಗೆ ನಿನ್ನಷ್ಟೇ ಕಾಳಜಿ ವಹಿಸುವ ಹುಡುಗಿಯೊಬ್ಬಳ ಆಗಮನವಾಗಿದೆ. ಅವಳು ನಿನ್ನ ಮಗನನ್ನು ಕಾಯ್ತಾಳೆ. ಇದು ದೈವ ನಿಯಮ. ಹುಡುಗಿನ? ಯಾವ ಹುಡುಗಿ ಗುರುಗಳೇ? ಯಾರು, ಏನು, ಎತ್ತ ಅಂತ ನಿನಗಿಷ್ಟರಲ್ಲೇ ಗೊತ್ತಾಗುತ್ತೆ. ಆತುರ ಬೇಡ. ಅಲ್ಲ ಗುರುಗಳೇ, ನನ್ ಮಗ ಮನೆ ಬಿಟ್ಟು ಹೋಗಿದ್ದು ಉದ್ದೇಶನೇ ಬೇರೆ ಇದೆ. ಆದ್ರೆ ಈಗ ನೀವ್ ನೋಡಿದ್ರೆ ಹುಡುಗಿ ಅಂತೆಲ್ಲ ಹೇಳ್ತಾ ಇದ್ದೀರಾ. ಹೆಣ್ಣು ಬದುಕನ್ನು ಬದಲಿಸುವ ಮಾಯೆ ತಾಯಿ. ಆ ಮಾಯೆಯ ಶ್ರೀರಕ್ಷೆ ಅವನಿಗಿದೆ. ಗುರುಗಳೇ, ನನಗೊಂದು ಅರ್ಥ ಆಗ್ತಾ ಇಲ್ಲ. ನೀನು ಅವನಿಗೆ ಬದುಕು ಕೊಟ್ಟಿದ್ದೀಯ ತಾಯಿ. ಅವಳು ಅವನಿಗೆ ಬದುಕು ಕಲಿಸ್ತಾ ಇದ್ದಾಳೆ. ಅಂದ್ರೆ ನನ್ ಮಗನಿಗೆ ಏನು ತೊಂದರೆ ಇಲ್ಲ ಅಲ್ವಾ ಗುರುಗಳೇ? ಜೀವನವೆಂಬ ಸಾಗರದಲ್ಲಿ ಅಲೆಗಳ ಹೊಡೆತ ಸಹಜ ತಾಯಿ. ಅದನ್ನು ಮೀರಿ ಮುನ್ನಡೆಯುವುದೇ ಸಾಕ್ಷಾತ್ಕಾರದ ದಾರಿ. ನಿನ್ನ ಮಗ ಸರಿಯಾದ ದಾರಿಯಲ್ಲಿದ್ದಾನೆ. ಆ ದಾರಿಗೆ ಆ ಹುಡುಗಿ ದಿಕ್ಸೂಚಿಯಾಗಿದ್ದಾಳೆ. ಭಯಬೇಡ. ಏನ್ರಿ ಮುನಿಯಮ್ಮ, ಇಷ್ಟೊಂದು ಡೀಪಾಗಿ ಏನೋ ಕೇಳ್ಕೊತಿದ್ದೀರಾ? ದೇವ್ರ ಹತ್ರ ಹೊಸ್ದಾಗೇನು ಅಪ್ಲಿಕೇಶನ್ ಹಾಕ್ತಿದ್ದೀರಾ? ಹೊಸ್ತು ಅಂತ ಏನಿಲ್ಲ, ಹಳೆ ಕೋರಿಕೆಗಳನ್ನ ಹೊಸದಾಗಿ ಅಪ್ಲೈ ಮಾಡ್ತಿದ್ದೀನಿ ಅಷ್ಟೆ. ಏನಪ್ಪ ಅಂತದ್ದು? ನಿಮಗೆ ಗೊತ್ತಿರೋದೆ, ಕಂಪ್ನಿ ಕಟ್ಟಬೇಕು, ಅಪ್ಪನ ಆಸೆಗಳನ್ನೆಲ್ಲ ಈಡೇರಿಸ್ಬೇಕು, ಅದನ್ನೇ ಬೇಡ್ಕೋತಿದ್ದೆ. ಆಗತ್ತೆ ಬಿಡ್ರಿ. ನೀವು ಇಷ್ಟೊಂದು ಡೆಡಿಕೇಟೆಡ್ ಆಗಿ ಕೇಳಬೇಕಾದ್ರೆ ದೇವ್ರಿಲ್ಲ ಅಂತನಾ? ಹೌದು, ನೀವೇನು ಬೇಡ್ಕೋತಿದ್ರಿ? 1,00,000 ದುಡಿಬೇಕು, ನೆಕ್ಸ್ಟ್ ಇಯರ್ ಗಣೇಶ ಹಬ್ಬ ಅಮ್ಮನ ಜೊತೆ ಸೆಲೆಬ್ರೇಟ್ ಮಾಡೋ ಥರ ಆಗಲಿ ಅಂತ ಕೇಳ್ಕೊಂಡೆ. ಪ್ರಯತ್ನ ಪಟ್ಟರೆ ಆಗದೆ ಇರೋದು ಯಾವುದೂ ಇಲ್ಲ ರಾಜ್. ನಿಮ್ಮ ಆಸೆಗಳು ಈಡೇರುತ್ತೆ. ಆಯ್ತಾ? ನಿಮ್ದೆಲ್ಲ ಆಯ್ತಾ? ರೇವತಿ ಬಾ, ನೀ ಬಾರ ಇಲ್ಲಿ. ಒಂಚೂರು ಹಿಂದೆ ಸರ್ಕಳ.
ಯಾಕೆ ದೇವ್ರೆ, ನನ್ನ ಧನಲಕ್ಷ್ಮಿ ಇನ್ನೂ ಬಂದಿಲ್ಲ. ಆದಷ್ಟು ಬೇಗ ಕರ್ಸ್ಕೊಡಪ್ಪ. ದೇವ್ರೆ, ನನ್ ಮಗಳಿಗೆ ಒಳ್ಳೇದ್ ಮಾಡಪ್ಪ. ರಾಜು, ಹೋಗ್ ನೀನು ಆರತಿ ಮಾಡಪ್ಪ. ರೀ, ಹಾಗಲ್ಲ ರೀ, ಅದು ಪ್ರದಕ್ಷಿಣೆ ಆಕಾರದಲ್ಲಿ 3 ಸರಿ ಬೆಳಗ್ಬೇಕು. ನಾನು ಹಾಗೆ ಮಾಡ್ತಿಲ್ವಾ? ಅಯ್ಯೋ, ಹಾಗಲ್ಲ ಅದು. ಕಣ್ಣಿಗೆ ಕಂಡದ್ದೆಲ್ಲ ನಿಜವಲ್ಲ, ಕಾಣದ್ದೆಲ್ಲ ಸುಳ್ಳೂ ಅಲ್ಲ. ಸತ್ಯ ಸುಳ್ಳು ಎಂಬುವ ಕಪ್ಪು ಬಿಳುಪಿನ ಆಟದಲ್ಲಿ ಭಗವಂತನ ಕೃಪೆಯನ್ನ ಅರಸಬೇಕು. ಆ ಸರ್ವಶಕ್ತನು ಒಲಿದರೆ ಮುಂದಿನ ದಾರಿ ಮತ್ತು ಗುರಿ ನಿಚ್ಚಳ. ಅವನ ಸಾಂಗತ್ಯವೇ ನಮ್ಮೆಲ್ಲರನ್ನೂ ಕಾಯುವ ಜ್ಯೋತಿ. ಆದ್ರೆ ಯಾಕೋ ಕೆಲವೊಮ್ಮೆ ಆ ಭಗವಂತ ನನ್ನ ಕೈ ಬಿಟ್ಬಿಟ್ಟ ಅಂತ ಅನ್ಸುತ್ತೆ ಗುರುಗಳೇ. ನಡೆಯುವ ಮಗು ಎಡವದೇ ಇರುತ್ತದೆಯೇ ತಾಯಿ. ಹಾಗೆಂದು ಪ್ರೀತಿಯಲ್ಲಿ ಆ ಮಗುವನ್ನು ನಡೆಯಲು ಬಿಡದೆ ಅಪ್ಪಿಕೊಂಡರೆ ಆ ಮಗುವಿನ ನಡೆಯುವ ಶಕ್ತಿಯನ್ನು ತಾಯಿಯೇ ಕಿತ್ತುಕೊಂಡಂತಲ್ಲವೇ? ಆದ್ರೆ ನನ್ನ ಮಗು ಈಗ ತಾನೇ ಪ್ರಪಂಚ ನೋಡ್ತಾ ಇತ್ತು. ಅಷ್ಟರಲ್ಲಿ ಆಗುವುದೆಲ್ಲ ಒಳ್ಳೆಯದಕ್ಕೇ ಆಗಿದೆ, ಆಗಲಿರುವುದೆಲ್ಲ ಒಳ್ಳೆಯದೇ ಆಗಲಿದೆ. ಧೈರ್ಯಗೆಡಬೇಡ, ಭರವಸೆ ಕಳ್ಕೋಬೇಡ. ಕಣ್ಣು ಮುಂದೆ ಇಲ್ಲದೇ ಇರುವ ಸಮಸ್ಯೆಗಳ ಬಗ್ಗೆ ಯೋಚನೆ ಮಾಡುವುದಕ್ಕಿಂತ ಕಣ್ಮುಂದೆ ಇರುವ ಸಮಸ್ಯೆಗಳ ಬಗ್ಗೆ ಯೋಚನೆ ಮಾಡು. ಗುರುಗಳೇ, ನೀವೇನ್ ಹೇಳ್ತಾ ಇದ್ದೀರಾ? ನಂಗೊಂದು ಅರ್ಥ ಆಗ್ತಾ ಇಲ್ಲ. ಸತ್ಯಗಳೆಲ್ಲ ಅರ್ಥವಾಗುವ ಹಾಗಿದ್ದಿದ್ರೆ ಈ ಜಗತ್ತು ಯಾಕೆ ಹೇಗಿರ್ತಿತ್ತು? ನಿನ್ನ ಮಗನಿಗೆ ಏನೂ ಆಗುವುದಿಲ್ಲ. ಅವನು ಪ್ರಪಂಚ ನೋಡುವುದಕ್ಕೆ ಬೇಕಾದ ಕಣ್ಣುಗಳು ಅವನಿಗೆ ಸಿಕ್ಕಿದೆ. ಆ ಕಣ್ಣುಗಳು ಅವನನ್ನು ಕಾಯ್ತಾವೆ. ಹೋಗಿ ಬಾ, ಒಳ್ಳೆಯದಾಗಲಿ. ಏಯ್, ನಿಲ್ಸ್ರಲ್ಲ ಈ ಡ್ರಾಮಾವ. ಏನ್ಲ ಹಂಗ್ ನೋಡ್ತಾ ಇದ್ಯಾ? ನನ್ನ ಮಗ ಪುರ್ಸಿನೆಯ ಬಂದಿರೋದು. ಲೇ ಪುರ್ಸಿ, ನನ್ ಮನೆ ಸೊಸೆ ಅವನ ಹಿಂದೆ ನಿಂತವಳೆ. ಹೋಗ್ಲಾ, ಕರ್ಕೊಂಡ್ ಬಾ. ವಾ, ಏಯ್, ಯಾವನ್ಗೂ ಎದ್ರಕಬೇಡ. ಇವತ್ ಯಾವ ನಾನ ಅಡ್ಡ ಬರ್ಲಿ,
ನೋಡ್ಕತೀನಿ. ಅಂತೂ ನಾನು ಧನಲಕ್ಷ್ಮಿ ಬಂದ್ಬಿಟ್ಲು. ಇನ್ನು ಮನೆ ಸೇರೋದೊಂದೇ ಬಾಕಿ. ಅವನ ಬಗ್ಗೆ ನಿನ್ನಷ್ಟೇ ಕಾಳಜಿ ವಹಿಸುವ ಹುಡುಗಿಯೊಬ್ಬಳ ಆಗಮನವಾಗಿದೆ. ಅವಳು ನಿನ್ನ ಮಗನನ್ನು ಕಾಯ್ತಾಳೆ. ಇದು ದೈವ ನಿಯಮ. ಅಯ್ಯೋ ಅಣಿ ಅಂದ್ರೆ ಎಷ್ಟೋ ಸ್ವರ್ಗೋಗ್ಬಿಟ್ಟಿದ್ರ ಅಳಿ ಅಂದ್ರೆ ಅಲ್ಲಿ ಊಟ ತಿಂಡಿ ಸರಿಯಾಗಿ ಕೊಡ್ತಾ ಇರ್ಲಿಲ್ವಾ? ಅಯ್ಯೋ ನನ್ನ ಅಳಿ ಹೆಂಗಾಗ ನೋಡು. ಅಂತೂ ಇಂತೂ ಅಪ್ಪು ದಿನ ಮನೆಗ್ ಬಂದ್ಬಿಟ್ರಲ್ಲ, ಅಷ್ಟೇ ಸಾಕು. ಬಿಡಮ್ಮ ಬರ್ರಿ ಡೌ ಮಾಡ್ತೀಯ ರೀ ಆರಾಧನವ್ರೆ. ಅವನಿಂದ ನಿಂತ್ಕೊಂಡು ಏನ್ರಿ ಮಾಡ್ತಾ ಇದ್ದೀರಾ ನೀವು? ನನ್ನ ಹೆಂಡತಿ ಆಗೋರು ನನ್ನ ಜೊತೆನೇ ಆರತಿ ಎತ್ತಬೇಕು. ಹೋಗಿ ಹೋಗಿ ಅವನ ಜೊತೆ ದೇವರಿಗೆ ಆರತಿ ಎತ್ತಾ ಇದ್ರಲ್ರಿ.